ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್, ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್. ಸೊ ಮತ್ತೆ ಎಕ್ಸಾಮ್ ಡೇಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಅಂದರೆ ಸ್ಟೇ ಮಾಡಿದ್ದಾರೆ. ಓಕೆ, ಸೊ ಏನಾಗೈತೆ ಇದು ಕೋರ್ಟ್ ಒಳಗಂತೆ, ಸೊ ಡೀಟೇಲಾಗಿ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಓಕೆ, ನಿಮಗೆ ಈ ಏನು ಅಪ್ಡೇಟ್ ಐತೆ ಸೊ ಅದರೆಲ್ಲ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ, ಈಗಲೇ ಜಾಯ್ನ್ ಆಗಿರಿ. ಆ್ಯಂಡ್ ಕರೆಂಟ್ ಅಫೇರ್ಸ್ PDF ಕೂಡ ಐತೆ, ಸೊ ಈ ಒಂದು 2 ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಈಗಲೇ ಜಾಯ್ನ್ ಆಗಿರಿ, ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ಇದೇನು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಐತೆ, ನಿಮ್ಮ ಎಕ್ಸಾಮ್ ಮುಗಿದು ಟ್ರೈನಿಂಗ್ ಮುಗಿಸ್ಕೊಂಡು ಹೊರಗೆ ಬರೋವರೆಗೂ ನಮ್ಮ ಟೀಮ್ ನಿಮ್ಮ ಜೊತೆಗಿರುತ್ತೆ. ಪ್ರತಿಯೊಂದು ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ 2 ಗ್ರೂಪಲ್ಲಿ. ಸೊ ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಎಕ್ಸಾಮ್ ಡೇಟ್ ಮತ್ತೆ ಕನ್ಫರ್ಮ್ ಆದಮೇಲೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ, ನಿಮ್ಗೆ 100% ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಏನಾಯಿತು ಇವತ್ತು ಅಂತೇಳಿ ಡೀಟೇಲಾಗಿ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ, ಸೊ ಖಂಡಿತ ಕೂಡ ನೀವು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಸೊ ನೋಡಿರಿ, ಇದ್ರಾಗ GK ಐತೆ. ಓಕೆ, GK ಐತೆ. ಆ್ಯಂಡ್ ನಿಮಗೆ ಮ್ಯಾಥ್ಸ್ ಕೂಡ ಐತೆ, ಆಪ್ಟಿಟ್ಯೂಡ್. ಓಕೆ, ಆಪ್ಟಿಟ್ಯೂಡ್ ಕೂಡ ಐತೆ ನೋಡಿರಿ. GK, ಆಪ್ಟಿಟ್ಯೂಡ್, ಮ್ಯಾಥ್ಸ್ ಆ್ಯಂಡ್ ನಿಮಗೆ ಸೈನ್ಸ್ ಸಪ್ರೇಟಾಗಿ ಕೇಳ್ತಾರೆ. ಸೈನ್ಸ್ ನಿಮಗೆ ಸಪ್ರೇಟಾಗಿ ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಐತೆ. ಓಕೆ, ಟಾಪ್ 500 ಕ್ವಶನ್ಸ್ ಇರ್ತಾವೆ ಸೈನ್ಸ್. ಆ್ಯಂಡ್ GK ಕೂಡ ಅಷ್ಟು ಇರ್ತಾವೆ. ಆ್ಯಂಡ್ ಮ್ಯಾಥ್ಸ್ ಟಾಪ್ 10 ಪ್ರಾಕ್ಟೀಸ್ ಸೆಟ್ ಇರ್ತದೆ. ಜೊತೆ ಕರೆಂಟ್ ಅಫೇರ್ಸ್, ಕಂಪ್ಲೀಟ್ ಕರೆಂಟ್ ಅಫೇರ್ಸ್ 2 ಪೇಜ್ PDF ಇರ್ತದೆ. ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಎಲ್ಲ ಎಕ್ಸಾಮ್ಸು ಕವರ್ ಆಗ್ತದೆ, ಕನ್ನಡದಲ್ಲಿ ಇರ್ತದೆ. ಓಕೆ, ಸೊ 4 ನೋಟ್ಸ್ ಕೂಡ ಕನ್ನಡದಲ್ಲಿ ಇರ್ತವೆ, PDF ನೋಟ್ಸ್ ಇರ್ತವೆ, ಕಾಂಬೋ ಪ್ಯಾಕ್ ಇರ್ತದೆ. ಸೊ 370 ರೂಪಾಯಿ ಐತೆ, ಡಿಸ್ಕೌಂಟ್ ಆಗಿ ನಿಮಗೆ 299 ರೂಪಾಯಿ ಸಿಗ್ತದೆ. ಫಿಕ್ಸ್ ಕ್ವಶನ್ ಬರ್ತಾವೆ, ಇದಕ್ಕೆ ಜಾಸ್ತಿ ನಾ ಹೆಂಗೆ ಹೇಳಿ. ಓಕೆ, ಸೊ ಜೊತೆಗೆ GK, ಮ್ಯಾಥ್ಸ್, ಸೈನ್ಸ್, ಕರೆಂಟ್ ಅಫೇರ್ಸ್, ಸೊ 4 ಸೇರಿ ನಿಮಗೆ ತೊಗೋಬೋದು. ಸರ್ ಹೆಂಗೆ ತೊಗೊಳ್ಳೋದು ತೊಂದರೆ. ಸೊ ನೋಡಿರಿ, ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣತೈತೆ 9480535490. ಈ ಒಂದು ನಂಬರ್ಗೆ ಕೇವಲ ವಾಟ್ಸಪ್ ಮಾಡಿರಿ, ಯಾರು ಕಾಲ್ ಮಾಡೋಕೆ ಹೋಗಬೇಡ್ರಿ. ಓಕೆ, ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ, ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಆಗಿಲ್ಲ ಅಂದರೂ ಕೂಡ ಸೊ ಇಲ್ಲೇನು ವಾಟ್ಸಪ್ ಗ್ರೂಪ್ ಐತೆ, ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ. ಸೊ ಈ ವಾಟ್ಸಪ್ ಗ್ರೂಪ್ ಅಡ್ಮಿನ್ ಅವ್ರಿಗೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು, ಸರ್ ನಂಗೆ ಆರ್ ಆರ್ ಬಿ ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡಲಿಕ್ಕೆ ನೋಡಿಸ್ಬೇಕಾಗಿದೆ ಅಂತ ಹೇಳಿ. ಸೊ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ, ಬೇಕಾದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು. ಓಕೆ, ಸ್ನೇಹಿತರೆ ಬನ್ನಿರಿ ವಿಡಿಯೋ ಕಂಟೆಂಟ್ ಹೋಗೋಣ. ಸೊ ಇವತ್ತು ಏನೇನಾಯಿತು ಅಂತೇಳಿ ಸೊ ನೋಡೋಣ. ಓಕೆ, ಸ್ನೇಹಿತರೆ ನೋಡಿರಿ, ನಿಮ್ಮದು ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ರು 17 ಸೆಪ್ಟೆಂಬರ್ ಅಂತೇಳಿ, 17 ನವೆಂಬರ್ ಅಂತೇಳಿ. ಸೊ ಆಲ್ರೆಡಿ ನಿಮ್ಮ ಆರ್ ಆರ್ ಬಿ ಗ್ರೂಪ್ ಡಿ ಅಂದರೆ ನಮ್ಮ ಆರ್ ಆರ್ ಬಿದವರು ಬೋರ್ಡ್ದವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇವಾಗ ಕೋರ್ಟ್ದವ್ರು ಏನು ಕೇಳಿದ್ದಾರೆ, ಯಾವ ಆಧಾರದ ಮೇಲೆ ಸೊ 17ನೇ ತಾರೀಕಿಗೆ ಮಾಡ್ತೀವಿ ಅಂತ ಹೇಳಿದಿರಿ ಅಂತ ಕೇಳಿದ್ದಾರೆ. ಓಕೆ, ಯಾರಿಗೆ ಕೇಳಿದಾರೆ? ಆರ್ ಆರ್ ಬಿದವ್ರಿಗೆ ಕೇಳಿದ್ದಾರೆ. ಓಕೆ, ಆರ್ ಆರ್ ಬಿದವರಿಗೆ ಕೇಳಿದ್ದಾರೆ. ಸೊ ಕೋರ್ಟ್ದವ್ರು ಕೇಳ್ತಾರಲ್ಲ, ಇವಾಗ ನೋಡಿರಿ, ಕೋರ್ಟ್ ಡಿಸ್ಕಷನ್ ಆಗೋದೇ 30 ಅಕ್ಟೋಬರ್ಗೆ ಐತೆ. 30ನೇ ತಾರೀಕು ಅಕ್ಟೋಬರ್ ಇನ್ನೂ ಡಿಸ್ಕಷನ್ ಫೈನಲ್ ಆಗುತ್ತೆ. ಸೊ ಇನ್ನೂ ಫೈನಲ್ ಆಗ್ಲಾರೆ ನೀವು ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರೆ ಅಂತೇಳಿ ಸೊ ಕೋರ್ಟ್ದವರು ಅಂದರೆ ಕ್ಯಾಟ್. ಓಕೆ, ಇವಾಗ ಕೋರ್ಟ್ ಇಲ್ಲ, ಕ್ಯಾಟ್ ಒಳಗಡೆ ಐತೆ. ಸೊ ಕ್ಯಾಟ್ದವ್ರು ಏನು ಮಾಡಿದ್ದಾರೆ, ಇದಕ್ಕೆ ಕ್ವಶನ್ ಮಾಡಿದ್ದಾರೆ. ಇವಾಗ ಏನು ಮಾಡಿದ್ದಾರೆ, ಹೈಕೋರ್ಟ್. ಓಕೆ, ದಿಲ್ಲಿ ಹೈಕೋರ್ಟಿಗೆ ಸಂಬಂಧ ಇರಲಿಲ್ಲ ಕೇಸದು, ಬಟ್ ಇದು ಮಿಡಲ್ ಬಂದು ಏನು ಮಾಡೈತಿ, ಈ ಒಂದು ಎಕ್ಸಾಮ್ ಡೇಟ್ 17 ನವೆಂಬರ್ ಇತ್ತಲ್ಲ, ಸೊ ಇದನ್ನು ಸ್ಟೇ ಹಿಡಿದೈತಿ. ಅಂದರೆ ಇದು ಕನ್ಫರ್ಮ್ ಮಾಡಿಲ್ಲ, ಇದನ್ನು ಕ್ಯಾನ್ಸಲ್ ಮಾಡೋ ಚಾನ್ಸಸ್ ದಿಲ್ಲಿ ಹೈಕೋರ್ಟ್ ಕೈಯಾಗೈತೆ. ಅರ್ಥ ಆಯ್ತಾ? ಓಕೆ, ಸೊ ನೋಡಿರಿ, ಸಿಂಪಲಾಗಿ ಹೇಳ್ತೀನಿ, ಈ ಕ್ಯಾಟ್ ಇದೊಂದು ಬೋರ್ಡ್, ಇದು ಕೋರ್ಟ್. ಓಕೆ, ಸೊ ಇದು ಕೋರ್ಟ್ ಏನು ಮಾಡೈತಿ, ಆರ್ ಆರ್ ಬಿದವ್ರಿಗೆ ಕೇಳೈತಿ, ಯಾವ ಆಧಾರದ ಮೇಲೆ ನೀವು 17ನೇ ತಾರೀಕಿಗೆ ಎಕ್ಸಾಮ್ ಮಾಡಿದೆ ಅಂತ ಹೇಳಿದಿರಿ ಅಂತ ಕೇಳಿದ್ದಾರೆ. ಓಕೆ, ಇವ್ರ ಕಡೆ ಆನ್ಸರ್ ಇಲ್ಲ. ಓಕೆ, ಸೊ ಇವ್ರು ಹೇಳಿದ್ದಾರೆ ಅಂದಾಜಾಗಿ, ಬಟ್ ಇದು ಏನು ಮಾಡಿದ್ರೆ ಇವಾಗ ಸ್ಟೇ ಹಿಡಿದಿದ್ದಾರೆ. 17ನೇ ತಾರೀಕು ಎಕ್ಸಾಮ್ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತೇಳಿ ಸೊ ಕ್ಯಾಟ್ದವ್ರು ಹೇಳ್ತಾ ಇದ್ದಾರೆ. ವಿತೌಟ್ ಅನೌನ್ಸ್ಮೆಂಟ್ ಆಗಿದೆ. ಈಗ ನೋಡಿರಿ, ಕೋರ್ಟಲ್ಲಿ ಯಾವುದೇ ಕೇಸ್ ನಡೆಯುತ್ತೆ ಅಂದರೆ ನೀವು ಅಲ್ಲಿ ಜಾತ್ರೆ ಮಕ್ಕ ಹೋಗ್ತೀನಿ ಅಂದ್ರೆ ಬಿಡ್ತಾರೆ, ಇಲ್ಲ ತಾನೆ, ಹಾಗೆ ಇದು ಕೂಡ. ಸೊ ಕ್ಯಾಟ್ದವ್ರು ಹೇಳಿದ್ದಾರೆ, ಕೋರ್ಟ್ ಅಕ್ಟೋಬರ್ 30ನೇ ತಾರೀಕು ಡಿಕ್ಲೇರ್ ಆಗುವವರೆಗೂ ಕೂಡ ನೀವು ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡುವಂತಿಲ್ಲ ಅಂತೇಳಿ ಅದನ್ನು ಸ್ಟೇ ಹಿಡಿದಿದ್ದಾರೆ. ಸ್ಟೇ ಅಂದ್ರೇನು, ಅದು ಕನ್ಫರ್ಮ್ ಇಲ್ಲ. ಓಕೆ, ಈಗ ನಿಮಗೆ ಡೌಟ್ ಬರ್ತದೆ, ಇಲ್ಲಿ ನೋಡಿರಿ, ಇಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಇನ್ನೂ ಪೆಂಡಿಂಗ್ ಐತೆ, ಕೇಸ್ ಇನ್ನೂ ಪೆಂಡಿಂಗ್ ಐತೆ. ಸೊ ಇದು ಇನ್ನೂ ಮಾಡಿದ್ದಾರೆ. ಓಕೆ, ಇಲ್ಲಿ ನೋಡಿರಿ ಕೇಸ್ ನಂಬರ್ ಇಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ದಿಲ್ಲಿ ಹೈಕೋರ್ಟ್ ಏನು ಇದು ದಿಲ್ಲಿ ಹೈಕೋರ್ಟ್ ವೆಬ್ಸೈಟಲ್ಲಿ ಸಿಗುತ್ತದೆ ಎಲ್ಲ ಡೀಟೇಲ್ಸ್. ಓಕೆ, ಸೊ ನೋಡಿರಿ, ಇನ್ನೂ ಕೂಡ ಪೆಂಡಿಂಗ್ ಐತೆ, ಕೇಸ್ ಸ್ಟೇಟಸ್ ಇನ್ನೂ ಪೆಂಡಿಂಗ್ ಐತೆ. ಓಕೆ, ಕೇಸ್ ನಂಬರ್ ಐತೆ, ಕೇಸ್ ಡೀಟೇಲ್ಸ್. ಓಕೆ, ಸೊ ಇನ್ನೂ ಪೆಂಡಿಂಗ್ ಐತೆ. ಸೊ 30ನೇ ತಾರೀಕಿಗೆ ಡಿಸ್ಕಷನ್ ಫೈನಲ್ ಆಗುತ್ತೆ. ಓಕೆ, 30ನೇ ತಾರೀಕು ಈಗ 2 ಸಲ ಕ್ಯಾನ್ಸಲ್ ಆಗಿತ್ತು. ಓಕೆ, ನೋಡಿರಿ, ಇವಾಗ ಆಗಬೇಕಾಗಿತ್ತು, ಸೊ ಅವಾಗ ಕ್ಯಾನ್ಸಲ್ ಆಯಿತು. ಇವಾಗ ಆಗಬೇಕಾಗಿತ್ತು, ಅವಾಗ ಜುಲೈ ಒಳಗೆ ಆಗಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಯಿತು. 30ನೇ ತಾರೀಕು ಕೊಟ್ಟಿದ್ದಾರೆ. ಸೊ 30 ತಾರೀಕು ಫೈನಲ್ ಮಾಡಿತ್ತು ಅಂತ ಕೋರ್ಟ್ ಹೇಳಿದ್ರು ಕೂಡ. ಸೊ ಆರ್ ಆರ್ ಬಿದವ್ರು ಏನು ಮಾಡಿದ್ದಾರೆ, ನೋಟಿಸನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಅದರಲ್ಲಿ 17ನೇ ತಾರೀಕು ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ, ಬಟ್ ಅದು ಕೋರ್ಟ್ ಕ್ಯಾನ್ಸಲ್ ಮಾಡೈತೆ. ಇನ್ನೂ ಕನ್ಫರ್ಮ್ ಆಗಿ ಆರ್ ಆರ್ ಬಿದವ್ರು ಕ್ಯಾನ್ಸಲ್ ಮಾಡಿಲ್ಲ. ಓಕೆ, ಸೊ ಬರೀ ಕೋರ್ಟ್ ಅದನ್ನು ಸ್ಟೇ ಮಾಡಿದೆ ಅಷ್ಟೇ. ಸರ್ ಇವಾಗ ನಮ್ಮ ಎಕ್ಸಾಮ್ ಯಾವಾಗ ಆಗ್ತಾವ್ರಿ? ಓಕೆ, ನೋಡಿರಿ, ನಾನು ಇದ್ರ ಮೇಲೆ ವಿಡಿಯೋ ಮಾಡಬಾರ್ದು ಅಂತ ಮಾಡಿದ್ದೆ, ತುಂಬ ಜನ ಮೆಸೇಜ್ ಮಾಡ್ತಾರೆ, ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಓಕೆ, 30ನೇ ತಾರೀಕು ಲಿಸ್ಟ್ ಆನ್ ಆಗುತ್ತೆ. 30ನೇ ತಾರೀಕು ಅದು ಡಿಸ್ಕಷನ್ ಆಗಿ ಫೈನಲ್ ಆಗಿ ಅಪ್ಡೇಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಹೇಳಿದ್ದಾರೆ, ಬೇಕಾದ್ರೆ ಚೆಕ್ ಮಾಡ್ಕೋಬೋದು, ಸಿಗುತ್ತೆ. ಓಕೆ, ಸ್ನೇಹಿತರು ನೋಡಿರಿ, ಹಂಗಂತೇಳಿ ಸರ್ 17 ತಾರೀಕಿಗೆ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ. ನೋಡಿರಿ, ನಾನು ಹೇಳ್ತೀನಿ 50-50 ಅಂತ ಅನ್ಕೊಂಡು ಹೋಗ್ರಿ, 50% ಹೇಳ್ಬೋದು. ಓಕೆ, 100% ಆಗುತ್ತೆ ಅಂದ್ರೆ ನಾನು ಕೋರ್ಟಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಓಕೆ, ಸೊ ಆರ್ ಆರ್ ಬಿದವನು ನಾನಲ್ಲ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಕನ್ಫರ್ಮ್ ಇಲ್ಲ. ಓಕೆ, ಇದು 17 ತಾರೀಕಿಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಫೈನಲ್ ಇತ್ತು, ಬಟ್ ಇವತ್ತು ಸ್ಟೇ ಮಾಡಿದ್ದು ಕೋರ್ಟ್. ಸೊ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಐತಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ಶೇರ್ ಮಾಡಿರಿ. ಸೊ ಕಮೆಂಟ್ ಮುಖಾಂತರ ಜೈ ಹಿಂದ್ ಅಂತೇಳಿ ತಿಳಿಸ್ರಿ. ಓಕೆ, ಜೈ ಹಿಂದ್ ತಿಳಿಸ್ರಿ. ಆದಷ್ಟು ಬೇಗ ಇದ್ರದ್ದು ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದೀರಿ. ಸೊ ಆದಷ್ಟು ಬೇಗ ಇದರಿಂದ
ಕ್ಲಿಯರ್ ಆಗಲಿ ಕೋರ್ಟ್ ಕೇಸ್ ಅಂತೇಳಿ. ಸೊ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಜೈ ಹಿಂದ್ ಅಂತೇಳಿ ಕಮೆಂಟ್ ಮಾಡಿರಿ. ಸೊ ಎಷ್ಟು ಜೈ ಹಿಂದ್ ಅಂತ ಕಮೆಂಟ್ ಮಾಡ್ತೀರಿ ಅಷ್ಟು ಮತ್ತೊಬ್ಬರಿಗೆ ಮೋಟಿವೇಟೆಡ್ ಆಗಿರ್ತದೆ, ಅಷ್ಟು ಎನರ್ಜಿ ಬರ್ತದೆ. ಓಕೆ ಸರಿ, ಇವಾಗ ಮುಂದೆ ಹೆಂಗೆ ಮಾಡ್ರಿ. ಓಕೆ ಸೊ ಫೇಸ್ ನೋಡಿದ್ರೆ ಎಲ್ಲರ ಫೇಸ್ ಹಿಂಗೆ ಐತಲ್ಲ. ಸೊ ಎಲ್ಲರ ಫೇಸ್ ಹಿಂಗೆ ಐತಲ್ಲ ಈಗ. ಓಕೆ ಸೊ ಎಲ್ಲರೂ ಯಾರ್ಯಾರು ಅಪ್ಲೈ ಮಾಡಿರೋ ಅದೊಂದು ಎಮೋಷನಲ್ ಇರ್ತದೆ. ಓಕೆ ನಾನು ಈ ಸಲ ಮಾಡ್ಕೋಬೇಕಂತೇಳಿ ಸೊ ತುಂಬ ಒಂದು ವಿಚಾರ ಇಟ್ಕೊಂಡು ಮಾಡ್ಕೊಂಡಿರ್ತೀರಿ. ಸರ್ 17 ತಾರೀಕಿಗೆ ಎಕ್ಸಾಮ್ ಆಗಲ್ಲ ಅಂದರೆ ಸೊ ತುಂಬ ಬ್ಯಾಡ್ ಡಿಮೋಟಿವೇಟ್ ಆಗ್ತದೆ, 100% ಆಗ್ತದೆ. ಓಕೆ ಇದು ನಾನು ವಿಡಿಯೋ ಮಾಡಬೇಡ ಅಂತ ಮಾಡಿದ್ದೆ, ಬಟ್ ತುಂಬ ಜನ ಮೆಸೇಜ್ ಮಾಡ್ತಾರೆ ಸರ್ ಎಕ್ಸಾಮ್ ಕ್ಯಾನ್ಸಲ್ ಆಗೈತೆ ಅಂದರೆ ಎಕ್ಸಾಮ್ ಕ್ಯಾನ್ಸಲ್ ಆಗೈತೆ ಅಂದರೆ ಅವ್ರಿಗೆ ಹೇಳ್ತಾ ಇದ್ದೀನಿ 50-50%. ಓಕೆ ಆಗೈತೆ ಅಂತ ಹೇಳಕ್ಕೆ ಬರಲ್ಲ, ಆಗಿಲ್ಲ ಅಂತೂ ಹೇಳಕ್ಕೆ ಬರಲ್ಲ. ಓಕೆ ಸೊ ಇವಾಗ ಎಕ್ಸಾಮ್ ಆಗ್ತಾವಿಲ್ಲ. ಸೊ ನೋಡಿರಿ 10th ಮತ್ತು ITI ಮೇಲೆ ITIದವರು ಇವಾಗ ಇವರಿಬ್ಬರು ನಡ್ಬೇಕು. ಸೊ ಇವಾಗ ನಡೆದೈತೆ. ಓಕೆ ಸೊ ನನಗೆ ಅನ್ಸೋ ಮಟ್ಟಿಗೆ ಇಬ್ಬರಿಗೂ ಅವರು ಮಾಡ್ತಾರೆ ಎಕ್ಸಾಮ್. ಓಕೆ ಹೇಳಕ್ಕೆ ಬರಲ್ಲ, ಕೋರ್ಟ್ ಡಿಕ್ಲೇರ್ ಮಾಡ್ಬೋದು, ಕೇವಲ 10th ಮಾಡಿರಿ, ಅಥವಾ ಕೋರ್ಟ್ ಡಿಕ್ಲೇರ್ ಮಾಡ್ಬೋದು ಕೇವಲ ITIದವ್ರಿಗೆ ಮಾಡಿರಿ. ಸೊ ಅದಕ್ಕೆ ಅವ್ರು ಏನೇ ಮಾಡಿದ್ರು ಕೂಡ ನಾವು ಅದನ್ನು ಒಪ್ಕೋಬೇಕಾಗತ್ತೆ. ಓಕೆ ಸೊ ಏನೇ ಮಾಡಿದ್ರು ಕೂಡ ಒಪ್ಕೋಬೇಕಾಗತ್ತೆ. ಸೊ ದಯವಿಟ್ಟು ನಾ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಕಮೆಂಟ್ ಮಾಡಿರಿ ಸೊ ಜೈ ಹಿಂದ್ ಅಂತೇಳಿ. ಓಕೆ ಆ್ಯಂಡ್ ಎಷ್ಟು ಜನಕ್ಕೆ ಇದು ಶೇರ್ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿರಿ. ಸೊ ತುಂಬ ಜನಕ್ಕೆ ಶೇರ್ ಆಗಲಿ, ತುಂಬ ಜೈ ಹಿಂದ್ ಅಂತ ಕಮೆಂಟ್ ಮಾಡಿರಿ. ಸೊ ಅದು ನಮಗೆ ಮೋಟಿವೇಟೆಡ್ ಆಗಿರ್ತದೆ, ನಮ್ಮ ಪ್ರತಿಯೊಬ್ಬರು ಕೂಡ ಮೋಟಿವೇಟೆಡ್ ಆಗಿರ್ತದೆ, ನಿಮಗೂ ಜೊತೆಗೆ ನಮಗೂ ಕೂಡ. ಓಕೆ ಸ್ನೇಹಿತರೆ, ನೀವೇನಾದರೂ ಆರೋಗ್ಯ ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡ್ತಾರೆ 100% ಮಾಡಿರಿ, ಬಿಡಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ನೋಡಿರಿ GK ಐತೆ, ಮ್ಯಾಥ್ಸ್ ಐತೆ, ಸೈನ್ಸ್ ಕೂಡ ಐತೆ, ಕರೆಂಟ್ ಅಫೇರ್ಸ್ ಕೂಡ ಐತೆ. ತೊಗೋಬೋದು, ಕಾಂಬೋ ಪ್ಯಾಕ್ ಇರ್ತದೆ. 370 ರೂಪಾಯಿದು ಡಿಸ್ಕೌಂಟ್ ಆಗಿ ನಿಮಗೆ 299 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಫಿಕ್ಸ್ ಕ್ವಶನ್ ಬರ್ತಾವೆ, ಎಲ್ಲ ಇಂಪಾರ್ಟೆಂಟ್ ಆದ ಕ್ವಶನ್ಸು ತುಂಬ ಎಕ್ಸ್ಪರ್ಟ್ಸಿಂದ ರೆಡಿ ಮಾಡಿಸಲಾಗಿದೆ. ಸೊ ಇದನ್ನು ನೀವು ತೊಗೊಂಡು ಪ್ರಿಪ್ರೇಷನ್ ಆಗ್ಬೋದು. ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ನೋಡಿರಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣತೈತೆ 9480535490. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ, ಯಾರು ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಸ್ನೇಹಿತರೆ, ಇನ್ನೂ ಯಾರೋ ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ದ ಲಿಂಕ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪದು. ಸೊ ಈಗಲೇ ಜಾಯ್ನ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಿದಾವೆ ಸೊ ಎಲ್ಲವನ್ನು ಆ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ, ನೀವು RRB ಗ್ರೂಪ್ ಡಿ ಎಕ್ಸಾಮ್ ಆಗೋವರೆಗೂ ಕೂಡ. ಓಕೆ ಆ್ಯಂಡ್ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಇದು 100 ನಿಮಗೆ ಕೋರ್ಟ್ ಕೇಸ್ ಡಿಕ್ಲೇರ್ ಆದಮೇಲೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ, ನಿಮ್ಗೆ 100% ಅದು ಯೂಸ್ಫುಲ್ ಆಗುತ್ತೆ, ನಿಮಗೆ ಕ್ಲಿಯರಿಟಿ ಸಿಗ್ತದೆ. ಓಕೆ ಸೊ ಯಾರು ಕೂಡ ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡ್ರಿ, ಮೋಟಿವೇಟೆಡ್ ಆಗಿರಿ, ಪವರ್ಫುಲ್ ಆಗಿರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಒಂದು ಲೈಕ್ ಮಾಡಿರಿ. ಓಕೆ ಒಂದು ಲೈಕ್ ಮಾಡಿರಿ, ನಮ್ಗೆ ಕೂಡ ಮೋಟಿವೇಟ್ ಆಗಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಭಾರತ್.